ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ, ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಇನ್ನೊಂದು ಸಂಚಿಕೆ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ವಿಕಾಸ ವಾರ್ತೆ, ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳ ಬಳಕೆ ಕುರಿತು ಆರೋಗ್ಯ ಮಾಹಿತಿ ಕೇಳ್ತೀರಿ. ಈಗ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಮಾತೃಛಾಯಾ ಆವರಣದ ನೃಪತುಂಗ ಮೈದಾನದಲ್ಲಿನ ವಿವಿಧ ಪ್ರಕಲ್ಪಗಳ 2023-24ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭವು ಜನವರಿ 5ನೇ ತಾರೀಕಿನಂದು ಏರ್ಪಡಿಸಲಾಗಿತ್ತು. ಈ ಶೈಕ್ಷಣಿಕ ಚಿಂತನ ಕೂಟದ ಮುಖ್ಯ ಅತಿಥಿಗಳಾಗಿ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಶ್ರೀ ಸಾಗರ್ ಗುರುಗೌಡ ಪಾಟೀಲ್ ಅವರು ಆಗಮಿಸಿದ್ದರು. ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಭವ್ಯ ಭವಿಷ್ಯಕ್ಕಾಗಿ ಕಠಿಣ ಪರಿಶ್ರಮ ಮಾಡಬೇಕು ಎನ್ನುತ್ತಾ, ವಿದ್ಯಾರ್ಥಿ ಜೀವನದ ದಿನಗಳಿಂದಲೇ ಕನ್ನಡ ಭಾಷೆಯನ್ನ ಪ್ರೀತಿಸುವುದರ ಜೊತೆಗೆ ಅನ್ಯ ಭಾಷೆಯನ್ನು ಸಹ ರೂಢಿಸಿಕೊಳ್ಳುವುದು ಅವಶ್ಯಕತೆ ಇದೆ ಎಂದು ಸಂದೇಶ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಕ್ಷಣ ಸಮಿತಿಯ ಕೋಶಾಧ್ಯಕ್ಷರಾದ ಶ್ರೀ ಶಿವಾರೆಡ್ಡಿ ಹೂವಿನಭಾವಿ ಅವರು ವಹಿಸಿ ಮಾತನಾಡಿದರು. ವಿದ್ಯೆಯ ಜೊತೆಗೆ ಬುದ್ಧಿವಂತಿಕೆಯನ್ನು ಕೂಡ ಮೈಗೂಡಿಸಿಕೊಂಡು ಸ್ವಾವಲಂಬನೆಯ ಜೀವನ ವಿದ್ಯಾರ್ಥಿಗಳು ಕಟ್ಟಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪನ್ಯಾಸಕರಾದ ರಾಜ್ಕುಮಾರ್ ಚನ್ನೀರ್ ಅವರು ಎಲ್ಲರನ್ನ ಸ್ವಾಗತಿಸಿದರೆ, ಉಪನ್ಯಾಸಕಿಯರಾದ ಶ್ರೀಮತಿ ಕಾಮಾಕ್ಷಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಶ್ರೀಮತಿ ಜಗದೀಶ್ವರಿ ಅವರು ಎಲ್ಲರಿಗೂ ವಂದಿಸಿದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಮಾತೃಛಾಯಾ ಆವರಣದ ನೃಪತುಂಗ ಮೈದಾನದಲ್ಲಿಯ ವಿವಿಧ ಪ್ರಕಲ್ಪಗಳ 2023-24ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭದ ಸಮಾರೋಪ ಹಾಗೂ ಸಂಸ್ಕಾರ ಭಾರತಿ ಕಾರ್ಯಕ್ರಮವನ್ನು ಕೂಡ 5ನೇ ತಾರೀಕಿನಂದು ಸಾಯಂಕಾಲ ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಶ್ರೀ ಬಾಬುರಾವ್ ಮಿಸ್ಕಿನ್ ಅವರು ಆಗಮಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನದಿಂದಲೇ ಪ್ರತಿಯೊಬ್ಬರು ನಿರ್ದಿಷ್ಟ ಮತ್ತು ದೊಡ್ಡ ಗುರಿಯನ್ನ ಹೊಂದಿರಬೇಕು. ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹಾಕಲು ಉತ್ತಮ ಅವಕಾಶವನ್ನ ಕಂಡುಕೊಂಡು ಸುಂದರ ವ್ಯಕ್ತಿತ್ವ ರೂಢಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಸೇಡಂ ನಗರದ ಗಣ್ಯರಾದ ಶ್ರೀ ನಾಗೇಂದ್ರಪ್ಪ ಡೊಳ್ಳ ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿಯೊಬ್ಬರು ತಾವು ಮಾಡುವ ವೃತ್ತಿಯ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಟುಕೊಂಡಾಗ ಯಶಸ್ಸು ಸಿಗುತ್ತದೆ ಎಂದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶಿಕ್ಷಣ ಸಮಿತಿಯ ಸದಸ್ಯರಾದ ಶ್ರೀ ಅನಿಲ್ ಕುಮಾರ್ ಮಾಲ್ಪಾಣಿ ಅವರು ವಹಿಸಿ ಮಾತನಾಡಿದರು. ಸಂಸ್ಥೆ ಮತ್ತು ಶಾಲೆ ಆಯೋಜಿಸುವ ಚಟುವಟಿಕೆಗಳ ಸದುಪಯೋಗವನ್ನು ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು. ಉಪನ್ಯಾಸಕಿಯರಾದ ಶ್ರೀಮತಿ ರಾಜೇಶ್ವರಿ ಅವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರೆ, ಶ್ರೀಮತಿ ಅಂಬಿಕಾ ಅವರು ಎಲ್ಲರನ್ನೂ ಸ್ವಾಗತಿಸಿದರು. ಲಕ್ಷ್ಮೀ ಸಿಂಪಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ವಂದನಾರ್ಪಣೆ ಸಲ್ಲಿಸಿದರು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವತಿಯಿಂದ ಇದೇ ಜನವರಿ 10ನೇ ತಾರೀಕಿನಂದು ಬುಧವಾರ ಕಲಬುರ್ಗಿ ಸೇಡಂ ಮಾರ್ಗದಲ್ಲಿ ಬರುವ ಬೀರ್ನಹಳ್ಳಿ ಕ್ರಾಸ್ ಹತ್ತಿರದ ಪ್ರಗತಿ ನಗರದಲ್ಲಿ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಸ್ಥಳದಲ್ಲಿ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರ ಮಾರ್ಗದರ್ಶನದಲ್ಲಿ ಒಂದು ದಿನದ ವಿಶೇಷ ಸಭೆ ಜರುಗಿತು. 2025ರಲ್ಲಿ ಜರುಗುವ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಸ್ಥಳವನ್ನು ವೀಕ್ಷಣೆ ಮಾಡಿ ಕಾರ್ಯಕ್ರಮದ ಮುಖ್ಯ ದ್ವಾರಗಳು ಹಾಗೂ ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಚಿತ್ರಕಲೆಗಾರರಾದ ನಾಡೋಜ ಜೆಎಸ್ ಖಂಡ್ಯಾರಾವ್, ಹಿರಿಯ ಚಿತ್ರ ಕಲಾವಿದರಾದ ಮೋಹನ್ ಸೀತನೂರ್, ಅಶೋಕ್ ಶೆಟ್ಗಾರ್,
ಶಿಲ್ಪ ಕಲೆಗಾರರಾದ ಮಾನಯ್ಯ ಬಡ್ಗೇರ್ ಅವರು ಹಾಗೂ ಯಶಸ್ವಿ ಬಿಲ್ಡರ್ ಗ್ರೂಪಿನ ಅಭಿಯಂತರರು ಪಾಲ್ಗೊಂಡಿದ್ದರು. ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಚನ್ನಬಸಪ್ಪ ಬಳತೆ ಹಾಗೂ ಬೆಂಗಳೂರಿನಿಂದ ಆಗಮಿಸಿದ ಖ್ಯಾತ ಚಿತ್ರ ಕಲಾವಿದರಾಗಿರುವ ಕೃಷ್ಣ ರಾಯಚೂರ್ ಅವರ ತಂಡ, ವಿಕಾಸ್ ಅಕಾಡೆಮಿಯ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಶಾಲಾ ಪ್ರಮುಖರ ಮತ್ತು ಆಡಳಿತ ಮಂಡಳಿ ಪ್ರಮುಖರ ಒಂದು ದಿನದ ವಿಶೇಷ ಕಾರ್ಯಕ್ರಮ ಈ ಸಲ ಯಾದಗಿರಿಯ ಪ್ರಸಿದ್ಧ ಆರ್ಯಭಟ ಶಾಲೆಯಲ್ಲಿ ಫೆಬ್ರವರಿ 18ನೇ ತಾರೀಕಿನಂದು ರವಿವಾರ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆಯವರೆಗೆ ನಡೆಯಲಿದೆ. ಶಿಕ್ಷಣ ವಿಭಾಗದ ಪ್ರಮುಖರು, ವಿಕಾಸ್ ಅಕಾಡೆಮಿಯ ಜಿಲ್ಲಾ ಹಾಗೂ ತಾಲೂಕಾ ಸಂಯೋಜಕರು ಈ ವಿಶೇಷ ಕಾರ್ಯಕ್ರಮಕ್ಕೆ ಬರುವ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲು ವಿಕಾಸ್ ಅಕಾಡೆಮಿ ಸೂಚಿಸಿದೆ. ವಿಕಾಸ ವಾರ್ತೆ ಕೇಳಿದಿರಿ. ಆತ್ಮೀಯ ಕೆಳಗರೆ, ಕಳೆದ ಸಂಚಿಕೆಯಿಂದ ನಾವು ಆರೋಗ್ಯದ ವಿಷಯವಾಗಿ ಸಿರಿಧಾನ್ಯಗಳ ಮಹತ್ವದ ಕುರಿತಾಗಿ ಡಾಕ್ಟರ್ ನಿರ್ಮಲಾ ಕೆಳಮನೆ ಅವರಿಂದ ಒಂದಿಷ್ಟು ಮಾಹಿತಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೀಮತಿ ಡಾಕ್ಟರ್ ನಿರ್ಮಲಾ ಕೆಳಮನೆ ಅವರು ಕಲಬುರಗಿಯ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಇಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಸಿರಿಧಾನ್ಯಗಳ ಕುರಿತಾಗಿ ಮಾಹಿತಿಯನ್ನ ಕೇಳೋಣ. ಇನ್ನು ಮುಂದೆ ಬಂದು ನಾವು ಮಿಲೆಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಸಿರಿಧಾನ್ಯಗಳ ಬಗ್ಗೆ ಅಂತ ಹೇಳಿದ್ರೆ ರಾಗಿ. ಇಲ್ಲಿ ಕೂಡ ದಕ್ಷಿಣ ಕರ್ನಾಟಕದವರಿಗೆ ಮತ್ತೆ ದಕ್ಷಿಣ ಭಾರತದವರಿಗೆ ಚಿರಪರಿಚಿತವಾಗಿರುವಂತಹ ಒಂದು ಆಹಾರ ಧಾನ್ಯ. ರಾಗಿ ಅಂತ ಹೇಳಿದ್ರೆ ಕಪ್ಪುಗಿರುವಂತಹ ಸಾಸಿವೆ ಆಕಾರದಲ್ಲಿ ಕಾಣುವಂತಹ ಒಂದು ಆಹಾರ ಧಾನ್ಯ. ಇದನ್ನ ಫಿಂಗರ್ ಮಿಲ್ಲೆಟ್ ಅಂತ ಹೇಳ್ತಾರೆ. ಅಂದ್ರೆ ಫಿಂಗರ್ ಮಿಲ್ಲೆಟ್ ಅಂತ ಹೇಳಿದ್ರೆ ಈಸಿಯಾಗಿ ನೆನ್ಪಿಟ್ಕೊಳ್ಲಿಕ್ಕೆ ಹೇಗಪ್ಪ ಅಂತ ಹೇಳಿದ್ರೆ, ಇದನ್ನ ಈ ಒಂದು ಫಲ ಬಿಟ್ಟಾಗ ಇದನ್ನ ನೋಡಿದಾಗ ಏನಾಗುತ್ತೆ, ನಮ್ಮ ಕೈ ಬೆರಳುಗಳು ಹೇಗೆ ಕಾಣುತ್ತಲ್ಲ ಹಾಗೆ ಈ ಕೈ ಬೆರಳುಗಳ ತರ ಆಕಾರದಲ್ಲಿ ಅದರ ಒಂದು ಫಲ ಕಾಣಿಸ್ತದೆ. ಹಾಗಾಗಿ ಫಿಂಗರ್ ಮಿಲ್ಲೆಟ್ ಅಂತ ಅನ್ನುವಂತಹ ಹೆಸರು ಬಂದಿದೆ. ಇದು ಕೂಡ ಆಯುರ್ವೇದದ ಪ್ರಕಾರದಲ್ಲಿ ಶೀತಗುಣವನ್ನು ಹೊಂದಿರುವಂಥದ್ದು, ತಿಕ್ತ ಮಧುರ ಕಷಾಯ ರಸವನ್ನು ಹೊಂದಿರುವಂಥದ್ದು, ಮತ್ತು ಇದು ಪಿತ್ತ ರಕ್ತ ನಾಶನ ಅಂತ ಹೇಳ್ತಾರೆ. ಮತ್ತೊಂದು ಪದ ನಮಗೆ ಸಿಗ್ತದೆ ಬಲಾದ್ ಅಂತ ಹೇಳ್ಬಿಟ್ಟು, ಅಂದ್ರೆ ಬಲವನ್ನ ಹೆಚ್ಚಿಸುವಂತಹ ಒಂದು ಗುಣವನ್ನ ಈ ಒಂದು ರಾಗಿ ಹೊಂದಿರುತ್ತದೆ. ಸಂಸ್ಕೃತದಲ್ಲಿ ನರ್ತಕ ಅಂತ ಕೂಡ ಹೇಳ್ತಾರೆ. ತೂಕವನ್ನ ಹೆಚ್ಚಿಸುವಂಥದ್ದು ಅಂತ ಹೇಳಿ, ತೂಕವನ್ನ ಹೆಚ್ಚಿಸ್ತದೆ, ಬಲವನ್ನ ಹೆಚ್ಚಿಸ್ತದೆ, ಪಿತ್ತವನ್ನ ನಾಶ ಮಾಡುತ್ತದೆ. ಇದು ಶೀತಗುಣವನ್ನ ಹೊಂದಿರುವಂಥದ್ದಿರುತ್ತೆ, ತಿಕ್ತ ಮತ್ತು ಮಧುರ ಕಷಾಯವನ್ನು ಹೊಂದಿರುವಂಥದ್ದು. ರಾಗಿಯಲ್ಲಿ ನಾವು ಅನೇಕ ರೀತಿಯಾದಂತಹ ಆಹಾರವನ್ನು ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಮಾಡುವಂಥದ್ದು ಅಂದರೆ ರಾಗಿ ಮುದ್ದೆ ಅಂತ ಹೇಳ್ತೇವೆ. ರಾಗಿ ಹಿಟ್ಟನ್ನು ಬಿಸಿ ನೀರಿನಲ್ಲಿ ಹಾಕಿ ಮುದ್ದೆ ಮಾಡಿ ಅದನ್ನು ತಿನ್ನುವಂತಹ ಒಂದು ಅಭ್ಯಾಸ. ನಾವು ಹೇಗೆ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿಯನ್ನು ಮಾಡ್ತೇವೆ, ಹಾಗೆ ಇವರು ರಾಗಿಯಿಂದ ಮಾಡುವಂತಹ ರಾಗಿ ದೋಸೆ ಆಗಿರ್ಬೋದು, ರಾಗಿ ಇಡ್ಲಿ ಮಾಡ್ತಾರೆ, ಈಗ ರಾಗಿ ಲಡ್ಡು ಕೂಡ ಮಾಡ್ತಾ ಇದ್ದಾರೆ, ರಾಗಿಯಿಂದ ರೊಟ್ಟಿ ಕೂಡ ಮಾಡ್ತಾರೆ, ಮತ್ತೆ ರಾಗಿಯ ಒಂದು ಸತ್ವವನ್ನು ಕೂಡ ಮಾಡ್ತಾರೆ, ರಾಗಿಯಿಂದ ಹಲ್ವಾ ಕೂಡ ಮಾಡುವಂಥದ್ದು ನಾವು ನೋಡ್ತೇವೆ. ಈ ಸತ್ವ ಅಂತ ಹೇಳಿದಾಗ ಸುಮಾರು ಜನಕ್ಕೆ ಮನೆಯಲ್ಲಿ ಬಾಣಂತಿ ಇದ್ದಪ್ಪ ಅಂತ ಹೇಳಿದ್ರೆ ಮಗುವಿಗೆ 6 ತಿಂಗಳಾದ ನಂತರ ನಾವು ರಾಗಿ ಸತ್ವವನ್ನು ಕೊಡ್ತೇವೆ. ರಾಗಿಯನ್ನು ನೆನೆಸ್ಬಿಟ್ಟು ನೀರಿನಲ್ಲಿ ನೆನೆಸಿಟ್ಟು ಆ ನಂತರ ಅದನ್ನು ಒಣಗಿಸಿ ಅದನ್ನು ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿ ಆ ಪೌಡರನ್ನು ಚೆಂದಾಗಿ ಬಟ್ಟೆನಲ್ಲಿ ಶೋಧಿಸಿ ಅದನ್ನು ಮಗುವಿಗೆ ಅನ್ನಪ್ರಾಶನದ ನಂತರ ಒಂದಿಷ್ಟು ಹಾಲು ಅಥವಾ ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಇದನ್ನು ಕಲಸಿ ಕುದಿಸಿ ಚೆನ್ನಾಗಿ ಸರಿ ಅಪ್ಲೈ ಮಾಡಿ ಅದನ್ನು ತಿನ್ನಿಸುವಂತಹ ಒಂದು ಪದ್ಧತಿ ಇದೆ. ಸೊ ಇದು ಅಧಿಕ ಪೌಷ್ಟಿಕಾಂಶ ಇನ್ನು ಹೊಂದಿರುವಂಥದ್ದು. ಹಾಗಾಗಿ ಮಕ್ಕಳಲ್ಲಿ ಬಲವನ್ನು ಹೆಚ್ಚಿಸಬೇಕಾಗಿದೆ ಅಂತ ಹೇಳಿದರೆ ಆ ಒಂದು ಪದ್ಧತಿನಲ್ಲಿ ನಾವು ಮಕ್ಕಳಿಗೆ ರಾಗಿ ಸತ್ವವನ್ನು ಬಳಸಿದರೆ ಬಹಳ ಅನುಕೂಲಕರ. ಇನ್ನು ಕೆಲವು ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ನಮಗೆ ಸಿಗ್ತದೆ. ಶ್ಯಾಮಕ ಅಂತ ಹೇಳಿ, ಮತ್ತು ಗವೇದುಕ, ನೀವಾರ, ಚೀನಕ ಇತ್ಯಾದಿ ಹೆಸರುಗಳಲ್ಲಿ ನಮಗೆ ವಿವರಣೆ ಈ ಒಂದು ನಮ್ಮ ಸಂಹಿತೆಗಳಲ್ಲಿ ಸಿಗ್ತದೆ. ಆದರೆ ಹೆಚ್ಚಿನ ವಿವರಣೆ ಇವುಗಳ ಬಗ್ಗೆ ತಿಳಿಸಿಲ್ಲ. ಇವು ಯಾವ ಜಾತಿಗೆ ಸೇರಿದಂಥದ್ದು, ಯಾವ ರೀತಿ ಇರ್ತದೆ, ಇದರ ಗುಣಕರ್ಮಗಳೇನು ಅನ್ನೋವಂಥದ್ರ ಮಾಹಿತಿ ನಮಗೆ ಹೆಚ್ಚಾಗಿ ನಮ್ಮ ಸಂಹಿತೆಗಳಲ್ಲಿ ಉಲ್ಲೇಖ ಇಲ್ಲ. ಹೆಸರು ಮಾತ್ರ ಉಲ್ಲೇಖ ಇರೋದ್ರಿಂದ ಇದರ ಉಪಯೋಗಗಳು ತಿಳಿದು ಬಂದಿಲ್ಲ. ಒಟ್ಟಾರೆ ಹೇಳುವುದಾದರೆ ನಾವು ಈ ಎಲ್ಲ ಸಿರಿಧಾನ್ಯಗಳನ್ನು ಕಂಪೇರ್ ಮಾಡಿದಾಗ ಬಗರ್ ಅಥವಾ ಬರಗು ಧಾನ್ಯದಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇರೋದು ಕಂಡುಬರುತ್ತದೆ. ಇದರಲ್ಲಿ ಫ್ಯಾಟ್, ಮಿನರಲ್ಸ್ ಮತ್ತು ಫೈಬರ್ಗಳು ಹೆಚ್ಚಾಗಿದ್ದು ಅದರ ಜೊತೆಗೆ ಫಾಸ್ಫರಸ್, ಐರನ್, ನಿಯಾಸಿನ್, ವಿಟಮಿನ್ಸ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಅದೇ ರಾಗಿಯಲ್ಲಿ ತೆಗೆದುಕೊಂಡಾಗ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನೋದು ಕೂಡ ಹೆಚ್ಚಾಗಿ ನಾವು ನೋಡ್ತೇವೆ. ಇನ್ನು ನಾವು ಸಿರಿಧಾನ್ಯಗಳನ್ನು ಯಾವ ರೋಗದಲ್ಲಿ ಬಳಸಬಹುದು ಅಂತ ಹೇಳಿ ನಾವು ವಿಚಾರ ಮಾಡಿದಾಗ
ಡಯಾಬಿಟೀಸ್ನಲ್ಲಿ ಮತ್ತು ಸ್ಥೌಲ್ಯತೆಯಲ್ಲಿ ಮತ್ತು ಫ್ಯಾಟ್ ಹೆಚ್ಚಾಗಿದ್ದಂಥದ್ದಲ್ಲಿ ಮತ್ತು ರಕ್ತ ಅಲ್ಪತೆಯಲ್ಲಿ ಮತ್ತು ಚರ್ಮ ರೋಗಗಳಲ್ಲಿ, ದುಷ್ಟ ವ್ರಣ ಅನ್ನುವಂತಹ ಸಂದರ್ಭದಲ್ಲಿ, ಹೊಟ್ಟೆಯ ಸಂಬಂಧ ರೋಗಗಳಲ್ಲಿ, ಹೃದಯ ಕಾಯಿಲೆ ಮತ್ತು ಸಂತರ್ಪಣಜನ್ಯ ವ್ಯಾಧಿ ಅಂತ ಹೇಳ್ತಾರೆ, ಅಂದರೆ ಹೆಚ್ಚು ನ್ಯೂಟ್ರಿಷನ್ ಸಿಕ್ಕಿ ಉತ್ಪನ್ನವಾಗುವಂತಹ ಒಂದು ಸಮಸ್ಯೆಗಳು, ಮತ್ತು ಇನ್ನು ಫ್ರ್ಯಾಕ್ಚರ್ಸ್ ಅಲ್ಲಿ ಕೂಡ ಈ ಒಂದು ಸಿರಿಧಾನ್ಯಗಳನ್ನು ಬಳಸ್ಬೋದಾಗಿರುತ್ತೆ. ಹಾಗೆ ಉಪವಾಸ ಇದ್ದಲ್ಲಿ ಕೂಡ ಈ ಸಿರಿಧಾನ್ಯಗಳನ್ನು ನಾವು ಬಳಸ್ಬೋದಾಗಿರುತ್ತೆ. ಎಲ್ಲ ರೋಗಗಳಲ್ಲಿ ಇದನ್ನು ಬಳಸಬಹುದು. ಅದಕ್ಕೆ ತಕ್ಕನ ಹಾಗೆ ನಿತ್ಯವೂ ಕೂಡ ನಮ್ಮ ಆಹಾರದಲ್ಲಿ ಬಿಳಿ ಅಕ್ಕಿಯನ್ನು ಬಳಸುವುದರ ಬದಲಾಗಿ ನಿತ್ಯವೂ ಕೂಡ ಈ ಒಂದು ಸಿರಿಧಾನ್ಯಗಳನ್ನು ದಿನನಿತ್ಯ ನಾವು ಬಳಸ್ತಾ ಇರ್ಬೋದಾಗಿರುತ್ತೆ. ನಾವು ಮಕ್ಕಳಲ್ಲಿ 6 ಅಥವಾ 7 ತಿಂಗಳಲ್ಲಿ ಅನ್ನಪ್ರಾಶನ ಅಂತ ಹೇಳಿ ಮಾಡಿಸ್ತೇವೆ. ಇದು ಒಂದು ಸಂಸ್ಕಾರವಾಗಿರುತ್ತೆ. ಈ ಒಂದು ಅನ್ನಪ್ರಾಶನದಲ್ಲಿ ಏನಪ್ಪ ಅಂದರೆ ಹೆಚ್ಚಾಗಿ ರಾಗಿಯನ್ನು ಬಳಸ್ತೇವೆ. ರಾಗಿ ಗಂಜಿ ಅಥವಾ ರಾಗಿ ಸರಿ ಅಂತ ಕೂಡ ನಾವು ಮಾಡಿ ತಿನ್ನಿಸ್ತೇವೆ. ಇದರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಈಗ ಮುಂಬರುವಂತಹ ದಿನಗಳಲ್ಲಿ ನಾವು ಈ ಒಂದು ಸಿರಿಧಾನ್ಯಗಳನ್ನು ಹೇಗೆ ಬಳಸ್ಬೋದು ಅಂತ ಹೇಳಿ ವಿಚಾರ ಮಾಡಿದಾಗ, ಕನಿಷ್ಠ ಪಕ್ಷ ಮಿಲೆಟ್ಸ್ ಅಥವಾ ಸಿರಿಧಾನ್ಯಗಳನ್ನು ವಾರದಲ್ಲಿ 1 ದಿನ ಬಳಸುವಂಥದ್ದು, ಮತ್ತು ಯಾವಾಗ ಉಪವಾಸ ಇರ್ತೇವೆ ಅಂತಹ ಸಮಯದಲ್ಲಿ ಈ ಸಿರಿಧಾನ್ಯಗಳನ್ನು ಬಳಸ್ಬೋದಾಗಿರುತ್ತೆ. ಅನೇಕ ರುಚಿಯಾದಂತಹ ತಿಂಡಿ ತಿನಿಸುಗಳನ್ನು ನಾವು ಮಾಡ್ತೇವೆ. ಹೆಚ್ಚಾಗಿ ಇದನ್ನು ಮಾಡುವಾಗ ಅಕ್ಕಿ ಅಥವಾ ಗೋಧಿಯಿಂದ ಬಳಸಿ ಮಾಡ್ತೇವೆ. ಅದರ ಬದಲಾಗಿ ಈ ಒಂದು ಸಿರಿಧಾನ್ಯಗಳನ್ನು ಬಳಸಿ ಈ ತಿಂಡಿ ತಿನಿಸುಗಳನ್ನು ಮಾಡಿದರೆ ಇನ್ನೂ ಹೆಚ್ಚು ಲಾಭಕರ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಈ ಒಂದು ಬಳಕೆ ಮಾಡೋದ್ರಿಂದ ರೈತರಿಗೆ ಇದನ್ನು ಬೆಳೆಸುವುದಕ್ಕೆ ಅನುಕೂಲ ಆಗ್ತದೆ. ರೈತರಲ್ಲಿ ಕೂಡ ಈ ಒಂದು ಅವೇರ್ನೆಸ್ಸನ್ನು ಮೂಡಿಸುವಂತಹ ಒಂದು ಅವಶ್ಯಕತೆ ಇವತ್ತಿದೆ. ಇದು ಮೊದಲು ನಾವು ಬೆಳೀತಾ ಇದ್ದಂತಹ ಬೆಳೆಯನ್ನೇ ನಂತರದಲ್ಲಿ ನಾವು ಮರೆತು ಹೋಗಿದ್ದೇವೆ. ಈಗ ಮತ್ತೆ ಕೂಡ ಇದೇ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು. ಹೆಚ್ಚಾಗಿ ಈ ಒಂದು ಸಿರಿಧಾನ್ಯಗಳನ್ನು ಬೆಳಿಬೇಕು ಮತ್ತು ಹೆಚ್ಚು ಉಪಯೋಗವನ್ನು ಮಾಡಬೇಕಾಗಿರುತ್ತೆ. ಇನ್ನು ಎಲ್ಲಿ ಬದಲಾವಣೆ ತರಬಹುದು ಅಂತ ಹೇಳಿದ್ರೆ, ಹೋಟೆಲ್ಸ್ಗಳಲ್ಲಿ, ಕ್ಯಾಂಟೀನ್ಗಳಲ್ಲಿ, ಫಂಕ್ಷನ್ಸ್ಗಳಲ್ಲಿ ಕನಿಷ್ಠ ಒಂದೊಂದು ಐಟಮ್ಗಳನ್ನು, ಈ ಒಂದು ಸಿರಿಧಾನ್ಯಗಳಿಂದ ಮಾಡಿದಂತಹ ಒಂದೊಂದು ಐಟಮ್ಗಳನ್ನು ನಾವು ಇಟ್ಟರು ಕೂಡ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಹೆಚ್ಚು ಜನ ಇದರ ಬಗ್ಗೆ ಒಲವನ್ನು ತೋರಿಸಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಇದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂತಹ ವರ್ಕ್ಶಾಪ್ಗಳನ್ನು ಕೂಡ ಮಾಡಿ ಈ ಒಂದು ವಿವಿಧ ರೀತಿಯಾದಂತಹ ತಿಂಡಿ ತಿನಿಸುಗಳನ್ನು ಮಾಡುವ ಒಂದು ರೀತಿಯನ್ನು ಕಲಿಸ್ಕೊಟ್ಟೆವು ಅಂತ ಹೇಳಿದರೆ, ಮತ್ತು ಹೆಚ್ಚಾಗಿ ಕಾಂಪಿಟೇಷನ್ಸ್ಗಳು, ಹೆಣ್ಣು ಮಕ್ಕಳಲ್ಲಿ ಕಾಂಪಿಟೇಷನ್ಸ್ಗಳು, ಅನೇಕ ರೀತಿಯಾದಂಥ ಕಾಂಪಿಟೇಷನ್ಸ್ಗಳನ್ನ ಇಡ್ತೇವೆ. ಅದರ ಬದಲಾಗಿ ಈ ಒಂದು ಸಿರಿಧಾನ್ಯಗಳಿಂದ ಮಾಡುವಂಥ ಆಹಾರ ಪದಾರ್ಥಗಳ ಒಂದು ಕಾಂಪಿಟೇಷನ್ನ ಇಟ್ಟರು ಕೂಡ ಇದರಿಂದ ಹೆಚ್ಚು ಪ್ರಚಾರ ಸಿಗ್ತದೆ. ನಮ್ಮ ಊಟ ಬರೀ ಚಪಾತಿ, ಬರ್ಗರ್, ಪಿಜ್ಜಾ, ರೆಡಿ ಫುಡ್ಸು ಇಂದಿಂದ ಇರಲಾರದೆ ಪೌಷ್ಟಿಕ ಮತ್ತು ದೇಶಿ ಪದ್ಧತಿಯ ಆಹಾರಗಳಿಂದ ಕೂಡಿದ್ದರೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಳುಗರೆ, ಇವಾಗಿದ್ವು ಕಲಬುರಗಿಯ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಿರ್ಮಲಾ ಕೆಳಮನಿ ಅವರ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸಿರಿಧಾನ್ಯಗಳ ಕುರಿತಾಗಿ ಮಾಹಿತಿಯನ್ನ ನಾವು ನೀಡಲಿದ್ದೇವೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮಗೆ ಬರೆದು ಕಳಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 913032 913032 ಇಮೇಲ್ ಮೂಲಕವೂ ಕೂಡ ಅಭಿಪ್ರಾಯಗಳನ್ನ ತಿಳಿಸಿ. ವಿಳಾಸ vikasacademy@gmail.com. ಇನ್ನು ಇಂದಿನ ಸಂಚಿಕೆಯನ್ನ ಮುಗಿಸುವ ಹೊತ್ತಾಗಿದೆ. ಮುಂದಿನ ರವಿವಾರ ಮತ್ತೆ ಭೇಟಿಯಾಗೋಣ, ಹೊಸ ವಿಚಾರಗಳೊಂದಿಗೆ, ಹೊಸ ವಿಷಯಗಳೊಂದಿಗೆ. ಎಲ್ಲರಿಗೂ ನಮಸ್ಕಾರ. ಸೇಡಮಿನಲ್ಲಿ ಬಾಣಂತಿ ಕಂಬ ಪಂಚಲಿಂಗ ಗುಡಿಯು ಜೈನ ಬಸದಿ ಬಸವೇಶ ನಿಲಯ. ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ, ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ.